ಹಾಯ್ ಹಲೋ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನಿವತ್ತು ತೋರಿಸ್ತಾ ಇರೋವಂಥ ರೆಸಿಪಿ ಬಂದು ಚಿತ್ರಾನ್ನ, ಕೊತ್ತಂಬರಿ ಸೊಪ್ಪಿನ ಚಿತ್ರಾನ್ನ. ಇದಕ್ಕೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ. ಇದು ಬ್ರಾಹ್ಮಣರ ಸಾತ್ವಿಕ ಆಹಾರ. ಇದನ್ನು ವಿಡಿಯೋ ನೋಡಿ ಹೇಗಿದೆ ಅಂತ ಹೇಳಿ, ಚಿತ್ರಾನ್ನ ಮನೇಲಿ ನೋಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಹಾಗೆ ಮತ್ತೊಂದು ವಿಷಯ ವೀಕ್ಷಕರೇ, ನನ್ನ ವೀಡಿಯೋಸ್ಗೆ ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಮತ್ತು ನನ್ನ ವೀಡಿಯೋಸ್ನ ಹೇಗೆ ಮಾಡಬೇಕು, ನಾನು ಏನಾದರೂ ತಪ್ಪಿದರೆ ವೀಡಿಯೋದಲ್ಲಿ ಅದನ್ನು ದಯವಿಟ್ಟು ತಿಳಿಸ್ಕೊಡಿ. ಅದನ್ನು ತಿದ್ಕೊಂಡು ಸರಿ ಮಾಡ್ಕೊಳ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಬನ್ನಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳ್ತಾ ಹೋಗ್ತೀನಿ. ಕೊತ್ತಂಬರಿ ಸೊಪ್ಪಿನ ಚಿತ್ರಾನ್ನಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ಗಳು: ಎಣ್ಣೆ ಮತ್ತು ಸಾಸಿವೆ, ಕಡಲೆಬೀಜ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ. ಇದರಲ್ಲೇ ಮಿಕ್ಸ್ ಇದೆ ಕಡಲೆಬೇಳೆ, ಉದ್ದಿನಬೇಳೆ, ಮತ್ತು ಒಂದು ನಿಂಬೆಹಣ್ಣು, ಮತ್ತು ಉಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು. ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಂಡು ಎಣ್ಣೆ ಒಂದು 1/4 ಕಪ್ಪಷ್ಟು ಎಣ್ಣೆ ಒಂದು. ಈಗ ಕಡಲೆ ಬೀಜ ಹಾಕ್ತಾಯಿದ್ದೀನಿ, ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಎರಡೂ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಮಾಡಿಕೊಂಡು ಕೆಂಪಗಾಗಲಿ ಸ್ವಲ್ಪ. ಇದನ್ನು ಫ್ರೈ ಮಾಡಿಕೊಂಡು ಕೆಂಪಗಾಗಲಿ ಸ್ವಲ್ಪ. ಈಗ ಇದು ಕೆಂಪಗಾಗಿದೆ. ಇದಾದ್ರ ಮೇಲೆ ಇದು ಸಪ್ರೇಟಾಗಿ ಒಂದು ಕಪ್ಪಿಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಈಗ ಮತ್ತೆ ಹಾಕಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋಣ. 2 ಸ್ಪೂನ್ ಎಣ್ಣೆ ಹಾಕಿ ಒಂದು 1/4 ಚಮಚದಷ್ಟು ಸಾಸಿವೆ, ಸಾಸಿವೆ ಚಿಟಪಟ ಅಂತ ಅಂದ್ರ ಮೇಲೆ ಸಾಸಿವೆ ಚಿಟಪಟ ಅಂತ ಅಂದ್ರ ಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾರೆ. ಆಮೇಲೆ ಹಸಿಮೆಣಸು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದು 1/4 ಸ್ಪೂನಷ್ಟು ಉಪ್ಪು ಇದಕ್ಕೆ ಸ್ವಲ್ಪ ಹಾಕಿ ಫ್ರೈ ಮಾಡೋಣ.
ಕಾಲು ಚಮಚ ಅರಿಶಿನ ಹೇಳೋದು ಮರ್ತಿದ್ದೆ. ಅರಿಶಿನ ಇದನ್ನು ಹಾಕಿ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದು ಇವಾಗ ಆಗಿದೆ. ಆಫ್ ಮಾಡೋಣ. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಆಗಿದೆ. ಈಗ ಇದಾಗಿದೆ ಅಲ್ವಾ. ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಲ್ಲ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದಾಗ ಮಾತ್ರ ರುಚಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಎಷ್ಟು ರೈಸ್, 1 ಕಪ್ ಈಗ ಹಾಕ್ಕೊಂಡು ಇದು ತಣ್ಣಗಾದ್ರ ಮೇಲೆ ಲಿಂಬೆಹಣ್ಣು, ಒಂದು ಹಾಫ್ ಲಿಂಬೆಹಣ್ಣು ಹಿಂಡ್ಕೊಂಡ್ಬಿಡೋಣ. ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಂಬೆಹಣ್ಣನ್ನು ತಣ್ಣಗಾದ್ರ ಮೇಲೆ ಆ್ಯಡ್ ಮಾಡಿ, ಆಯಿತಾ. ಈಗ ನೋಡಿ, ಇದು ತುಂಬ ಗೊಜ್ಜು ಬೇಕಾಗಲ್ಲ, ಸ್ವಲ್ಪನೇ ತಗೊಳುತ್ತೆ. ಈಗ 1 ಕಪ್ ರೈಸಿಗೆ ಇಷ್ಟು ಗೊಜ್ಜನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಈಗ ನೀಟಾಗಿ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಏನು ಯೂಸ್ ಮಾಡ್ತಾಯಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡದೇ ಇರೋ ಕೊತ್ತಂಬರಿ ಚಿತ್ರಾನ್ನ ತಿಂದುಬಿಟ್ಟು ಮನೇಲಿ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ, ಓಕೆನಾ.